ಓಟ್ ಕೇಳೋಕ್ಕೆ ಮತ್ತು ತಾವೆಲ್ಲ ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕಂತ ಕೇಳಕ್ಕೆ ಬಂದಿದ್ದೀವಿ. ಸೊ ಈಗ ನಮ್ಮ ಈ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಇದೆ. ಗುಲ್ಬರ್ಗ ಕಲಬುರಗಿ ಅಭಿವೃದ್ಧಿಗಾಗಲಿ, ಚಿತ್ತಾಪುರ ಅಭಿವೃದ್ಧಿಗಾಗಲಿ ನಾವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕೀಗ. ಈ ಪ್ರಿಯಾಂಕ್ ಅವರು ಏನು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಕಂಟಿನ್ಯೂ ಮುಂದುವರಿಸಬೇಕಾದ್ರೆ ನೀವೆಲ್ಲ ನಮಗೆ MP ಕೂಡ ಕಾಂಗ್ರೆಸ್ MP ಆಗಿದ್ದರೆ ಮತ್ತು ಕಾಂಗ್ರೆಸ್ MLA ಆಗಿದ್ದರೆ ಕಾರ್ಯಗಳು ಬಹಳಷ್ಟು ಸ್ಮೂತಾಗಿ ಆಗ್ತವೆ. ಸೊ ಈಗ ನಮ್ಮ ಗ್ಯಾರಂಟಿಗಳೇನಿದೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ 5 ಗ್ಯಾರಂಟಿಗಳು ಎಲ್ಲರಿಗೂ ಮನೆ ಮನೆ ತಲುಪ್ತಾ ಇದೆ. ಈಗ ಆದ್ದರಿಂದ ಅದು ಇಟ್ಕೊಂಡು ಕೇಸಿ ತಾವೆಲ್ಲರೂ ಮತ ಕೇಳಬೇಕು ಮತ್ತು ಕನ್ವಿನ್ಸ್ ಮಾಡಿ ಓಟ್ ತೊಗೊಳ್ಬೇಕು ನಾವೆಲ್ಲ. ಮತ್ತು ನೀವೆಲ್ಲರೂ ನಮಗೆ ಓಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡ್ತಾರೆ ಅಂಥೇಳಿ ನಮಗೆ ಇದೆ. ತಾವೇನಾದರೂ MP ಮಾಡಿ ಕಳಿಸಿದ್ರೆ ನಿಮಗೊಂದು ಸೇವೆ ಮಾಡೋ ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮನ್ನು ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ರಾತ್ರಿ ಕಷ್ಟಪಟ್ಟು ನನ್ನನ್ನು ಆರಿಸ್ತಂದಂಥ ಭೀಮಣ್ಣ ಸಾಹೇಬರೇ ಮತ್ತು ಮತದಾರ ದೇವರೇ, ಇವತ್ತಿನ ದಿವಸ ತಾವು ದಯಮಾಡಿ ಗಮನಿಸಬೇಕು. ನಾನು ಚಿತ್ತಾಪುರದ ನನಗೆ 3 ಸಲ ಆರಿಸ್ತಿದ್ದೆ. ನನ್ನ ಚಿತ್ತಾಪುರದ ನನ್ನ ತವರು ಮನೆ, ನನ್ನ ತವರು ಮನೆಗೆ ಬಂದಿದ್ದೀನಿ. ನಿಮಗೆಲ್ಲರ ನೋಡಿ ನನಗೆ ಅತ್ಯಂತ ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ. ಭಾಳ ಜಿದ್ದಿನಿಂದ ನನ್ನ ಮೇಲೆ ಪ್ರೀತಿ ತೋರಿಸಿದ್ರಿ, ಪ್ರೇಮ ತೋರಿಸಿದ್ರಿ, ಭಕ್ತಿ ತೋರಿಸಿದ್ರಿ, ಜಿದ್ದಿನಿಂದ ಆರಿಸಿ ಕಳಿಸಿದ್ರಿ. ಅದಕ್ಕೆ ನನಗೆ ಚಿತ್ತಾಪುರದ ನನ್ನ ತವರು ಮನೆ. ಯಾವ ಪ್ರಕಾರ ತವರು ಮನೆಗೆ ಮಗಳು ಬಂದಾಗ ಗುಡಿ ತುಂಬಿ ಕಳಿಸ್ತೀನಿ, ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ರಾಧಾಕೃಷ್ಣಗೆ ಇವತ್ತು ಓಟು ತುಂಬಿಸಿ, ಓಟಿನ ಉಡಿ ತುಂಬಿಸಿ ಪ್ರಚಂಡ ಬಹುಮತದಿಂದ ರಾಧಾಕೃಷ್ಣಗೆ ಆರಿಸಿ ಕಳಿಸ್ಬೇಕಂತ ತಮ್ಮನ್ನು ಕೇಳ್ಕೊಳ್ತಾರೆ. ಯಾಕಂದರೆ ರಾಧಾಕೃಷ್ಣ ಅವರು ಸರಳ ವ್ಯಕ್ತಿ ಇದ್ದಾರೆ, ಸಜ್ಜನ ವ್ಯಕ್ತಿ ಇದ್ದಾರೆ, ಸೌಮ್ಯ ಗುಣ ಇದ್ದಾರೆ, ಸಮಸ್ತ ಕುಲಬಾಂಧವರು ಗೌರವದಿಂದ ಕಾಣುವಂಥ ವ್ಯಕ್ತಿ ಇದೆ. ಅವ್ರಿಗೆ ಶಿಷ್ಟು ಅಹಂಕಾರದ ಅವ್ರಿಗೆ ಗೊತ್ತೇ ಇಲ್ಲ. ಒಂದು ಮುಗ್ಧ ಮಗು ಇದ್ದಂಗೆ ನನಗನ್ಸಿದೆ. 100 ವರ್ಷ ಕಳೆದು ಅಂತ ಇಂಥ ಒಳ್ಳೆಯ ವ್ಯಕ್ತಿ ಸಿಗಲಾರದು. ಮತ್ತು ಏಟು ಸಭ್ಯತರ, ಏಟು ಗೌರವಸ್ಥರ, ಏಟು ಸಜ್ಜನರ, ಏಟು ಸರಳರ, ಏಟು ಸೌಮ್ಯಗುಣ, ಆಟೇ 1000 ಆನೆ ಬಲ. ಇವತ್ತು ರಾಧಾಕೃಷ್ಣ 1000 ಆನೆ ಬಲ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಬಲಿಷ್ಠ ನಾಯಕರಾಗಿ, ಮುಸ್ತದಿ ನಾಯಕರಾಗಿ, AICC ಅಧ್ಯಕ್ಷರಾಗಿ, ಇಂದಿರಾ ಗಾಂಧಿ ಕೂತ ಅಧ್ಯಕ್ಷ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿ ಕೂತ ಅಧ್ಯಕ್ಷ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ತಿಪ್ಪಣ್ಣ ಕಂಪ್ರು ಹೇಳುತ್ತೆ, ಮುಂದೆ ಪ್ರಧಾನಮಂತ್ರಿ ಆದ ಯೋಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದಿದೆ. ಆದ ಕಾರಣ ಇವತ್ತು ನೀವು ಸುಧಾರ ಆಗ ಕಾಲ ಬಂದಿದೆ, ಉದ್ಧಾರ ಆಗ ಕಾಲ ಬಂದಿದೆ, ಏಳಿಗೆ ಆಗ ಕಾಲ ಬಂದಿದೆ, ಡೆವಲಪ್ ಆಗ ಕಾಲ ಬಂದಿದೆ, ಸಮಸ್ತ ಕುಲ ಬಾಂಧವರು ಏಳಿಗೆ ಆಗ ಕಾಲ ಬಂದಿದೆ. ಅದಕ್ಕೆ ರಾಧಾಕೃಷ್ಣ ಅಂತ ವ್ಯಕ್ತಿ ಸಿಕ್ಕಿದ್ರಿಂದ ನಿಮ್ದೆಲ್ಲ ಪುಣ್ಯವಂತರು. ಚಿತ್ತಾಪುರದ ಪುಣ್ಯ. ಇವತ್ತು ಪ್ರಿಯಾಂಕಾ ಖರ್ಗೆ ಆರಿಸಿ ಕಳಿಸಿ ಇದೊಂದು ದೊಡ್ಡ ಸಾಧನೆ ಮಾಡಿ. ಪ್ರಿಯಾಂಕಾ ಖರ್ಗೆರು ಇವತ್ತಿನ ದಿವಸ ಅವರು ಭಾಳ ಮುಖ್ಯ ನಾಯಕರು. ಇಡೀ ಪ್ರಿಯಾಂಕಾ ಖರ್ಗೆ ಇಡೀ ರಾಜ್ಯವೇ ಅವ್ರಿಗೆ ಗೌರವಿಸ್ತದೆ. ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಯಾವುದೇ ಕೆಲಸಕ್ಕೆ ಮುಖ್ಯಮಂತ್ರಿ ಹೇಳಿರಿ, DK ಯಾವುದೇ ಮಂತ್ರಿ ಹೇಳಿದ್ರು ಅವ್ರಿಗೆ ಗೌರವ ಕೊಟ್ಟು ಮಾಡಲಾರ್ದಂಥ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಮಾಡ್ತಾರೆ. ಬಿಜೆಪಿಯಿಂದ ಆಯ್ಕೆಯಾದಂಥ ಧರ್ಮಗುರುಗಳವರು ರಾಜ್ಯಸಭಾ ಸದಸ್ಯರು ಖರ್ಗೆ ಸಾಹೇಬ್ರ ಜೊತೆ ಕೂಡ್ತಾರಲ್ಲಿ. ಅವ್ರ ಪತ್ರ ಬರೀತಾರೆ, ಶಕ್ತಿ ಯೋಜನೆಯಿಂದ ಪಾಪ ಬಿಜೆಪಿದವ್ರು ದಿನ ಹೇಳ್ತಾ ಸಂತು ಹೋಗ್ರಿ ದೇವಸ್ಥಾನಕ್ಕಂತ ಯಾರು ಹೋಗಿಲ್ಲ. ಆದ್ರೆ ಯಾವಾಗ ಕಾಂಗ್ರೆಸ್ ಪಕ್ಷದ ಶಕ್ತಿ ಯೋಜನೆ ಬಂತು ಎಲ್ಲರೂ ಕೂಡ ಇವತ್ತು ದೇವಸ್ಥಾನ ಕಡೆ ಹೋಗ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಎಷ್ಟು ಗಟ್ಟಿ, ಎಷ್ಟು ಪ್ರಬಲವಾಗಿ, ಎಷ್ಟು ಶಕ್ತಿಯುತವಾಗಿದೆ ಗೊತ್ತೇನಮ್ಮ ನಿಮ್ಗೆ ಅಂದಾಜ ಇಲ್ಲ. ನೀವೇನ್ ಪುಕ್ಸಟೆ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಂತಾ ಇದ್ದೀರಲ್ಲ, ನೀವು ಬೇರೆಯವರಿಗೆ ನೆರವು ನೀಡ್ತಾ ಇದ್ದೀರಾ. ಯೋಚನೆ ಮಾಡಿ. ನೀವು ದೇವಸ್ಥಾನಕ್ಕೆ ಹೋದಾಗ ಖಾಲಿ ಕೈನಲ್ಲಿ ಹೋಗಲ್ಲ. ಹೊರಗಡೆ ಹೂ ಮಾರ್ತಾನೆ, ಹೂ ತಗೊಂಡು ಹೋಗ್ತೀರಾ. ಅವನ ಹತ್ರ ಯಾರೋ ಒಬ್ರು ಊದಿನ ಕಡ್ಡಿ ಮಾರ್ತಾನೆ, ಊದಿನ ಕಡ್ಡಿ ತಗೊಂಡು ಹೋಗ್ತೀರಾ. ತೆಂಗು ಮಾರ್ತಾನೆ, ತೆಂಗು ತಗೊಂಡು ಹೋಗ್ತೀರಾ. ಕರ್ಪೂರ ಮಾರ್ತಾನೆ, ಕರ್ಪೂರ ತಗೊಂಡು ಹೋಗ್ತೀರಾ. ಇವ್ರೆಲ್ಲರಿಗೂ ಕೂಡ ನೀವು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೀರಾ. ಅಲ್ಲಿ ಒಳಗೆ ಹೋದಾಗ ಹುಂಡಿನಲ್ಲಿ ದುಡ್ಡು ಹಾಕ್ತಾ ಇದ್ದೀರಾ. ಅಲ್ಲಿ ಪೂಜೆ ಮಾಡಿದಾಗ ಅರ್ಚಕರ ತಟ್ಟೆನಲ್ಲಿ ದುಡ್ಡು ಹಾಕ್ತಾ ಇದ್ದೀರಾ. ಇದಕ್ಕೆ ಹೇಳ್ತಾರೆ ಆರ್ಥಿಕ ಸ್ಥಿರತೆ ಅಂದ್ಬಿಟ್ಟು. ಆರ್ಥಿಕವಾಗಿ ಎಲ್ಲರಿಗೂ ನೆರವಾಗ್ತಾ ಇದ್ದೀರಾ. ನಾವು ಒಂದು ಮಹಿಳೆಗೆ ಶಕ್ತಿ ಕೊಟ್ರೆ
ಎಷ್ಟು ಜನಕ್ಕೆ ಇವ್ರು ನೆರವು ಆಗ್ತಾರೆ ತಾವೇ ಸಂಕಲ್ಪ ಮಾಡ್ಕೋಬಹುದು. ಇವತ್ತು ಇದೇ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಎಲ್ಲರಿಗೂ ಬರ್ತಾ ಇದೆಯಾ? ಬರ್ತಾ ಇದೆ ಅಲ್ಲ? 2,000 ರೂಪಾಯಿದಿಂದ ತಾವು ಏನ್ ಮಾಡ್ತಾ ಇದ್ದೀರಾ? ತಮ್ಮ ಅಡ್ಗೆ ಮನೆ ಖರ್ಚು ನೋಡ್ಕೋತಾ ಇದ್ದೀರಾ, ತಮ್ಮ ಸಣ್ಣ ಪುಟ್ಟ ಮನೆ ಖರ್ಚು ನೋಡ್ತಾ ಇದ್ದೀರಾ, ತಮ್ಮ ಮಕ್ಕಳ ಫೀಸ್ ಕಟ್ತಾ ಇದ್ದೀರಾ, ತಮ್ಮ ಮಕ್ಕಳಿಗೆ ಟ್ಯೂಷನ್ ಕಳಿಸ್ತಾ ಇದ್ದೀರಾ. ಈಗ ತಾನೇ ಹಳ್ಳೊಳ್ಳಿನಲ್ಲಿ ಒಂದು ಉದಾಹರಣೆ ಕೊಟ್ಟೆ. ನಮ್ಮೊಬ್ಬ ಯುವಕ ಯಾರೋ ಒಬ್ರು KS IAS ಟ್ರೈನಿಂಗ್ ಹೋಗ್ತಾ ಇದ್ರು. ಅವ್ರ ಬಳಿ ಬುಕ್ಸ್ ಇರಲಿಲ್ಲ, ಕಾಂಪಿಟೇಟಿವ್ ಎಕ್ಸಾಮು. ಲೈಬ್ರರಿಗೆ ಹೋಗ್ಬೇಕಂದ್ರೆ 100 ಜನ ಇರ್ತಾರೆ, ಬುಕ್ಸ್ ಬರೇ 10-20 ಇವೆ. ಅವರು ಈಗ ಇವ್ರು ಓದೋ ತನಕ ನಾನು ಬುಕ್ ತಗೊಳಂಗಿಲ್ಲ, ನಾನು ಬುಕ್ ಇಟ್ಕೊಂಡ್ರೆ ಅವ್ರಿಗೆ ಸಿಗೋದಿಲ್ಲ. ಆದ್ರೆ ಒಂದು ತಾಯಿ ಏನ್ ಮಾಡಿದ್ರು ಗೊತ್ತಾ? ಅವನು KS ಎಕ್ಸಾಮ್ ಸರ್ಕಾರಿ ನೌಕರಿ ಬೇಕಂತ ಹುಡುಗಂಗೆ ಶ್ರಮ ಪಡ್ತಾ ಇದ್ದಾನೆ. ಆ ತಾಯಿ 2 ತಿಂಗಳು ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಉಳಿಸಿ ಒಂದು 3,800 ಏನೋ ಪುಸ್ತಕ ಇತ್ತದು, ಅದ್ರ ಬೆಲೆ. ಆ ಪುಸ್ತಕಗಳನ್ನ ಅವನಿಗೆ ಖರೀದಿ ಮಾಡಿದಾಗ ನನ್ನ ಹತ್ರ ಬಂದು ಅವನು ಕಾಲು ಬಿದ್ದು ಹೇಳ್ದ, ಸರ್ ಈ ಸರ್ಕಾರ ಬಹಳ ಒಳ್ಳೆ ಸರ್ಕಾರ, ಈಗ ನನಗೆ ಲೈಬ್ರರಿ ಹೋಗೋದು ಜರೂರತ್ ಇಲ್ಲ, ಈ ಬುಕ್ಸ್ ಎಲ್ಲ ನನ್ನ ಹತ್ರನೇ ಇದೆ. ಈಗ ನಾನು ಬೆಂಗಳೂರಿನಲ್ಲಿ ಹಾಸ್ಟೆಲ್ ಮಾಡ್ಕೊಂಡಿದ್ದೀನಿ ಸರ್, ಅಲ್ಲಿ 3 ಜನ ಒಂದು ರೂಮ್ ತಗೊಂಡಿದ್ದೀವಿ, ನನಗೆ 200 ರೂಪಾಯಿ 250 ರೂಪಾಯಿ ಬಾಡಿಗೆ ಇದೆ, 3 ಜನ ಹಂಚ್ಕೊಂಡು ನಾನು ಇಲ್ಲೇ ಓದ್ಕೊಂಡು ನಾನು 1-2 ವರ್ಷದಲ್ಲಿ ಖಂಡಿತವಾಗೂ ನಾನು ಆಫೀಸರ್ ಆಗಿ ಬರ್ತೀನಿ ಸರ್ ಅಂತ ಹೇಳ್ತಾನೆ ನಮ್ಮ ಚಿತ್ತಾಪುರ ಹುಡುಗ. ನಮ್ದು ಇದಕ್ಕೆ ಬದುಕು ಕಟ್ಟುವ ಯೋಜನೆಗಳನ್ನದು. ಬಿಜೆಪಿಯವರು ಏನಂತ ಇದ್ದಾರೆ ಗೊತ್ತೇನಮ್ಮ? ಈ ಯೋಜನೆ ಬಿಟ್ಟಿ ಭಾಗ್ಯ ಅಂತೆ. ನಿಮಗೆ ಶಕ್ತಿ ಯೋಜನೆ ಕೊಡೋದ್ರಿಂದ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೊಡೋದ್ರಿಂದ, ನಿಮ್ಗೆ ಗೃಹ ಜ್ಯೋತಿ ಯೋಜನೆ ಕೊಡೋದ್ರಿಂದ ನೀವು ದಾರಿ ತಪ್ತಾ ಇದ್ದೀರಾ ಅಂತ ಇದ್ದಾರೆ ಬಿಜೆಪಿಯವರು. ಕೇಳಿದ್ರ ಇಲ್ಲ? ಮೊನ್ನೆ ಕುಮಾರಸ್ವಾಮಿ ಅವರು ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ? ನಮ್ಮ ಗ್ರಾಮೀಣ ಹೆಣ್ಮಕ್ಳು ಈ ಪುಕ್ಸಟೆ ಬಿಟ್ಟಿ ಭಾಗ್ಯಗಳು ತಗೊಂಡು ದಾರಿ ತಪ್ತಾ ಇದ್ದಾರೆ ಅಂತ ಇದ್ದಾರೆ. ದಾರಿ ತಪ್ತಾ ಇದ್ದೀರೇನಮ್ಮ ನೀವು? ಬಿಜೆಪಿ ಅವರಿಗೆ ನೀವು ಊರ್ನಲ್ಲಿ ಕೂಡ ಬಿಡಬಾರ್ದು. ನೀವು ಕಷ್ಟಪಟ್ಟು ನೀವೇನ್ ದುಡಿತಾ ಇದ್ದೀರಾ, ಆ ದುಡ್ಡನ್ನ ನಾವು ನಿಮ್ ದುಡ್ಡು ನಾವು ನಿಮ್ಗೆ ವಾಪಸ್ ಕೊಡ್ತಾ ಇರೋದು. ನಿಮ್ ಮೇಲೆ ಏನನ್ನೋ ವಯಸ್ಸಾನ್ ಮಾಡ್ತಾ ಇಲ್ಲ. 52,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು 5 ಗ್ಯಾರಂಟಿಯನ್ನ ನಾವು ನಿಮ್ಗೆ ತಲುಪಿಸ್ತಾ ಇದ್ದೀವಿ. ಅದಕ್ಕೆ ಇವರು ದಾರಿ ತಪ್ಪದಂತ ಇದ್ದಾರೆ. ಮಕ್ಕಳಿಗೆ ಶಿಕ್ಷಣ ಕೊಡೋದು ದಾರಿ ತಪ್ಪಿಸದ? ಮಕ್ಕಳಿಗೆ ಪುಸ್ತಕ ಖರೀದಿ ಮಾಡೋದು ದಾರಿ ತಪ್ಪಿಸದ? ಏನು ನಿಮ್ಮ ಕಾಲದಲ್ಲಿ ಸಾಲ ಮಾಡಿದ್ರಲ್ಲ, ಆ ಸಾಲ EMI ತೀರಿಸ್ತಾ ಇದ್ದಾರೆ ಜನರು, ಆ ಸಾಲ ತೀರಿಸ್ತಾ ಇದ್ದಾರೆ, ಅದು ದಾರಿ ತಪ್ಪದ? ಪೌಷ್ಟಿಕ ಆಹಾರ ನಮ್ಮ ಮಕ್ಕಳಿಗೆ ಕೊಡೋದು ಅದು ದಾರಿ ತಪ್ಪದ? ನೀವೇನು ಗೃಹಲಕ್ಷ್ಮಿ ಯೋಜನೆಯಿಂದ, ಗೃಹ ಜ್ಯೋತಿ ಯೋಜನೆಯಿಂದ ಏನ್ 8,000 10,000 ಪ್ರತಿ ವರ್ಷ ಪ್ರತಿ ತಿಂಗಳು ಏನು ಉಳಿಸ್ತಾ ಇದ್ದೀರಾ? ತಾವು ಹೋಗಿ ಏನು ಬಂಗಾರ ಖರೀದಿ ಮಾಡ್ತಾ ಇದ್ದೀರಾ? ಏನ್ ಮನೆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ? ತಾವು ಹೇಳ್ಬೇಕು. ಬಿಜೆಪಿಯವ್ರು ಬಂದಾಗ ಕೇಳಿ, ಏನ್ರಪ್ಪ ಇದಕ್ಕೆ ಬಿಟ್ಟಿ ಭಾಗ್ಯ ಅಂತಿರಲ್ಲ, ನಾವು ಕಷ್ಟಪಟ್ಟು ಈ ಉರಿ ಬಿಸಿಲಲ್ಲಿ ರಕ್ತ ಕುದಿಸಿ ಬೆವರು ಸುರಿಸಿ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಆ ಕೆಲಸದಿಂದ ಏನ್ ದುಡ್ಡು ಬಂದು ನಾವು ಸರ್ಕಾರಕ್ಕೆ ಕೊಡ್ತಾ ಇದೀವಿ ತೆರಿಗೆ ರೂಪದಲ್ಲಿ, ಆ ತೆರಿಗೆ ನಮ್ಗೆ ವಾಪಸ್ ಬರ್ತಾ ಇದೆ. ನಿನಗೆ ಯಾಕೆ ಬೇನಿ ಆಗ್ತಾ ಇದೆಯೋ ಅಂತ ಕೇಳ್ಬೇಕು ನೀವು. ಅವ್ರಿಗೆ ನಿಮ್ ದುಡ್ಡು ನಾವು ನಿಮ್ಗೆ ಕೊಡ್ತಾ ಇದೀವಿ, ಇವ್ರೇನ್ ಮಾಡ್ತಾ ಇದ್ದಾರೆ ಇವತ್ತು ಕೇಳ್ಬೇಕು. ನಾನಿವತ್ತು ರಾಧಾಕೃಷ್ಣ ಅವರಿರ್ಬೋದು, ತಿಪ್ಪಣ್ಣಪ್ಪ ಅವರಿರ್ಬೋದು, ಬಾಬುರಾವ್ ಅವರಿರ್ಬೋದು, ನಾವೆಲ್ಲರೂ ಕೂಡ ಈ 5 ಗ್ಯಾರಂಟಿ ನಿಮ್ಮ ಮನೆಗೆ ತಲುಪಿಸ್ಬಿಟ್ಟು ನಾವು ನಿಮ್ಮ ಮತ ಕೇಳಕ್ ಬಂದಿದ್ದೀವಿ. ಅವ್ರೇನ್ ಕೆಲಸ ಮಾಡಿದ್ದಾರೆ ಇವತ್ತು? ಬೆಲೆ ಏರಿಕೆ ಬಗ್ಗೆ ಏನಾದ್ರು ಮಾತನಾಡ್ತಾರ ಇವತ್ತು? ಅದ್ರ ಬಗ್ಗೆ ಏನಿಲ್ಲ. ಆರ್ಥಿಕ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ಆಯ್ತು ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದು, 5 ವರ್ಷ ಆಯ್ತು ಉಮೇಶ್ ಜಾಧವ್ ಸಂಸದರಾಗಿ. ಒಂದು ಬುಟ್ಟಿ ಮಣ್ಣನ ಚಿತ್ತಾಪುರಿಗೆ ಅಥವಾ ಕಲಬುರಗಿಗೆ ಹಾಕಿರೋದು ನೋಡಿದ್ದೀರಾ ತಾವು? ಕೇಳ್ಬೇಕಾಗುತ್ತವೆ ಇವತ್ತು ಉಮೇಶ್ ಜಾಧವ್ಗೆ. ಲೆಕ್ಕ ಕೊಡಿ ಸ್ವಾಮಿ, ಲೆಕ್ಕ ಕೊಡಿ. ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಓಟ್ ಇಲ್ಲ. ಕಾಂಗ್ರೆಸ್ ಪಕ್ಷ ನಮ್ ಲೆಕ್ಕ ನಿಮ್ ಮುಂದೆ ಇಡ್ತಾ ಇದೆ. 371 ಜೆ ಮಾಡಿದ್ಯಾರು? ಬಿಜೆಪಿನೋ ಕಾಂಗ್ರೆಸ್? ಕಾಂಗ್ರೆಸ್.
ಎಲ್ಲರ ಹತ್ರ 371 ಸರ್ಟಿಫಿಕೇಟ್ ಇದೆ ತಾನೆ? ನಮ್ಮ ಯೋಜನೆಗಳು ನೋಡಿ, ನಮ್ಮ ಯೋಜನೆಗಳು ದಯವಿಟ್ಟು ತಾವು ಗಮನಿಸಿ. 5 ಗ್ಯಾರಂಟಿ ಇರ್ಬೋದು, ಕ್ಷೀರ ಭಾಗ್ಯ ಯೋಜನೆ ಇರ್ಬೋದು, ನಮ್ಮ ಕ್ಷೀರಧಾರ ಯೋಜನೆ ಇರ್ಬೋದು, ಮಾತೃಪೂರ್ಣ ಯೋಜನೆ ಇರ್ಬೋದು, ಕೂಸಿನ ಮನೆ ಯೋಜನೆ ಇರ್ಬೋದು, ನಮ್ಮ ಮಾತೃಪೂರ್ಣ ಯೋಜನೆ ಇರ್ಬೋದು, ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆ ತಗೊಳ್ಳಿ, ಉದ್ಯೋಗ ಖಾತ್ರಿ ಇರ್ಬೋದು. ನಾವು ನಿಮ್ಮ ಜಾತಿ ಕೇಳೋದಿಲ್ಲ, ನಿಮ್ಮ ಧರ್ಮ ಕೇಳೋದಿಲ್ಲ, ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದೀರ ಅಂತ ಕೇಳೋದಿಲ್ಲ. ನಿಮ್ಮ ಜೀವನವನ್ನ ಕಟ್ಟಲಿಕ್ಕೆ ಏನೇನ್ ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ. ಅಂತ ಯೋಜನೆಗಳನ್ನ ನಾವು ಸೃಷ್ಟಿಸೋದು, ಬದುಕು ಕಟ್ಟುವಂತ ಯೋಜನೆಗಳನ್ನ ನಾವು ಸೃಷ್ಟಿಸೋದು. ಬಿಜೆಪಿ ಅವ್ರು ಬಂದು ಏನ್ ಹೇಳ್ತಾರೆ? ಜಾತಿ ಕೇಳ್ತಾರೆ, ಧರ್ಮದ ಆಧಾರದ ಮೇಲೆ ಹೊಡಿತಾರೆ. ನಮಗೆ ಬಿಜೆಪಿಗೆ ಫರಕ್ ಏನು? ನಾವು ಸಮಾಜ್ಕೋ ಜೋಡೋ ಜೋಡೋ ಅಂತೀವಿ, ಅವ್ರ ಸಮಾಜ್ಕೋ ತೋಡೋ ತೋಡೋ ಅಂತಾರೆ ಅಷ್ಟೇ. ನಾನು ಉಮೇಶ್ ಜಾಧವ್ ಕೇಳಕ್ ಬಯಸ್ತಾ ಇದ್ದೀನಿ, ಭೀಕರವಾದಂತ ಬರಗಾಲಿದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಉಮೇಶ್ ಜಾಧವ್ ಅವರೇ, ಗ್ರಾಮೀಣ ಅಭಿವೃದ್ಧಿ ಸಚಿವರನ್ನಾಗಿ ನಾನು ನಿಮ್ಗೆ ಸವಾಲು ಆಗ್ತಾ ಇದ್ದೀನಿ. 18,000 ಕೋಟಿ ರೂಪಾಯಿ ಏನು ನಮ್ಮ ಸರ್ಕಾರ ಕೊಡಬೇಕು ಅದು ಕೊಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ನಮಗೆ 18,000 ರೂಪಾಯಿ ಬರಬೇಕು, ಕೋಟಿ ರೂಪಾಯಿ ಬರಬೇಕು. ಬೆಳೆ ಹಾನಿಗೆ, ಕುಡಿಯೋ ನೀರಿಗೆ ಇವತ್ತು ಜೀವನೋಪಾಯ ಕಳ್ಕೊಂಡಿದೀವಿ ಉದ್ಯೋಗ ಖಾತ್ರಿನಲ್ಲಿ. ಅವೆಲ್ಲಾನು ಸೇರಿ ಕೇಂದ್ರದಿಂದ 18,000 ಕೋಟಿ ರೂಪಾಯಿ ಬರಬೇಕು ಕರ್ನಾಟಕಕ್ಕೆ. ನಾವು ಭಿಕ್ಷೆ ಕೇಳ್ತಾ ಇಲ್ಲ, ಇದು ನಮ್ಮ ಸಂವಿಧಾನ ಬದ್ಧವಾದಂತ ಹಕ್ಕು. ಅದರ ಬಗ್ಗೆ ಉಮೇಶ್ ಜಾಧವ್ ಅವರೇ ಮಾತಾಡಿದಿರಾ ಯಾವತ್ತಾನ? ಬರ ಬಂದಾಗ ಇಮಿಡಿಯೇಟ್ ಆಗಿ ತಕ್ಷಣವೇ 100 ಮಾನವ ದಿನದಿಂದ 550 ಮಾನವ ದಿನ ಆಗ್ಬೇಕು ಉದ್ಯೋಗ ಖಾತ್ರಿನಲ್ಲಿ. ಹೌದಾ ಇಲ್ಲ? ಏನ್ರಿ ರತನ್ ಮೆಂಬರ್ ಅಲ್ಲಿ ನೀನು ಎಲ್ಲ ನೀವೆಲ್ಲ ಮೆಂಬರ್ಸ್ ಅಲ್ಲ? ಬರಗಾಲ ಬಂದಾಗ ಘೋಷಣೆ ಆದಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನ್ 100 ದಿನ ಇರುತ್ತೆ ಅದು 150 ದಿನ ಆಗಿರ್ಬೇಕು. ಕಳೆದ 8 ತಿಂಗಳಲ್ಲಿ ನಾವು 4 ಸರಿ ಡೆಲ್ಲಿಗೆ ಹೋಗಿದ್ದೀವಿ. ನಾನಿರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಚಲುವರಾಯ ಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಹೋಗಿ ಡೆಲ್ಲಿಗೆ ಬಂದಿದ್ದೀವಿ. ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಬಂದಿದ್ದೀವಿ, ಎಲ್ಲರಿಗೂ ಭೇಟಿಯಾಗಿ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿ ಆಗಿದ್ದಾರೆ, ನಿರ್ಮಲಾ ಸೀತಾರಾಮನಿಗೆ ಭೇಟಿ ಆಗಿದ್ದಾರೆ. ಆದ್ರೆ ಇಲ್ಲಿ ತನಕ ಆ 100 ದಿನ 150 ದಿನ ಮಾಡಿಲ್ಲ. ನಮ್ಗೆ ಬರ್ಬೇಕಾಗಿರೋ 18,000 ಕೋಟಿ ರೂಪಾಯಿ ಕೂಡ ಕೊಟ್ಟಿಲ್ಲ ಇವತ್ತು. ಉಮೇಶ್ ಜಾಧವ್ ಅವರೇ, ನಿಮ್ ಜವಾಬ್ದಾರಿ ಏನು? ನಿಮ್ ಜವಾಬ್ದಾರಿ ಏನಿಲ್ವಾ? ನಿಮ್ ಜವಾಬ್ದಾರಿ ಬರೇ ಮನ್ ಕಿ ಬಾತ್ ಕೇಳೋದ? ನೀವು ಮನ್ ಕಿ ಬಾತ್ ಕೇಳಿ, ನಾವು ಕಾಮ್ ಕಿ ಬಾತ್ ಮಾತಾಡ್ತೀವಿ. ಅಷ್ಟೇ ವ್ಯತ್ಯಾಸ ನಮ್ಗೆ ನಿಮ್ಗೆ. ಇವತ್ತು ಎಲ್ಲಾಯ್ತು ಕಲಬುರಗಿ ರೈಲ್ವೆ ಡಿವಿಷನ್? ಮಿಸ್ಟರ್ ಉಮೇಶ್ ಜಾಧವ್, ಕೇಳ್ತಾ ಇದೀವಿ, ಇಡೀ ಕಲಬುರಗಿ ಜನರು ಕೇಳ್ತಾ ಇದ್ದಾರೆ, ರೈಲ್ವೆ ಡಿವಿಷನ್ ಎಲ್ ಮಾಯ ಆಯ್ತು? ರೈಲ್ವೆ ಡಿವಿಷನ್ ಏನಾಯ್ತು ಅಂತ ಕೇಳಿದ್ರೆ ಒಂದೇ ಭಾರತ್ ಟ್ರೈನ್ ಅನ್ನ ನಾವು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಒಂದೇ ಭಾರತ್ ಟ್ರೈನ್ ಗೊತ್ತೇನು ಯಾರಿಗನ? ಅಲ್ಲಿ ನೋಡಿರಾ? ಫೋಟೋ ನೋಡಿರ್ಬೇಕಲ್ಲ. ಎಷ್ಟು ಜನ ಇಲ್ಲಿ ಒಂದೇ ಭಾರತ್ ಟ್ರೈನ್ ಹತ್ತಿದ್ದೀರಾ? ಕೈ ಹತ್ಬಿಡ್ರಪ್ಪ. ಒಬ್ರು ಇಬ್ರು ಏನು? ಒಂದ್ 8 ಜನ ಅಷ್ಟೇನಾ? 100 ಇಲ್ಲ, ಯಾರು ಹತ್ತಿಲ್ಲ. ಒಬ್ರು ಇಲ್ಲಪ್ಪ. ಏನ್ ಅದಕ್ಕೇನಿಲ್ಲ, ಹತ್ತಿದ್ರೆ ಹತ್ತಿದಿರ ಅಂತ ಹೇಳ್ರಿ, ತೊಂದ್ರೆ ಇಲ್ಲ. ಯಾರು ಹತ್ತಿಲ್ಲ. ಯಾಕೆ ಹತ್ತಿಲ್ಲ? ಯಾಕಂದ್ರೆ ಉಮೇಶ್ ಜಾಧವ್ ಅವರೇ, ಆ ಟ್ರೈನ್ ಹತ್ಬೇಕಂದ್ರೆ 2,675 ರೂಪಾಯಿ 85 ರೂಪಾಯಿ ಬೇಕಾಗುತ್ತೆ. AC ಕೋಚಿಗೆ ಇರೋದೇ ಅದು ಫುಲ್ AC ಕೋಚ್. ಪ್ರೀ ಎಕ್ಸಿಕ್ಯೂಟಿವ್ ಕ್ಲಾಸಿಗೆ 2,685. ನಿಮ್ಮ ಮಾಮೂಲಿ ಎಸಿಗೋಸ್ಕರ ಎಕ್ಸಿಕ್ಯೂಟಿವ್ ಒಂದು, ಮಾಮೂಲಿನಲ್ಲಿ AC ಮಾಮೂಲಿ ಬೇರೆ ಇದೆ. ಅದರಲ್ಲಿ 1,600 ರೂಪಾಯಿನೋ 700 ರೂಪಾಯಿ, 685 95 ರೂಪಾಯಿ ಇದೆ. ಅದು 1,700 ರೂಪಾಯಿ ಅಂತ ಇಟ್ಕೊಳ್ಳೋಣ. ಯಾರು ಹೋಗ್ಬೋದಪ್ಪ ಇಲ್ಲಿ? ಯಾರಾದ್ರೂ ಬಡವರು ಹೋಗ್ಬೋದಾ? ಕಾರ್ಮಿಕರು ಹೋಗ್ಬೋದಾ? ಯಾರಾದ್ರೂ ಮಧ್ಯವರ್ಗದವರು, ಶ್ರೀಸಾಮಾನ್ಯರು ಹೋಗ್ಬೋದಾ? ಹೋಗಕ್ಕಾಗಲ್ಲ. ಖರ್ಗೆ ಸಾಹೇಬ್ರು 27 ಹೊಸ ಟ್ರೈನ್ ಬಿಟ್ರು ಕಲಬುರಗಿಯಿಂದ ನಮ್ಮ ಕರ್ನಾಟಕಕ್ಕೋಸ್ಕರ. ಅದ್ ಯಾವ್ದ್ಯಾವ್ದು ಹತ್ತಿದ್ದೀರಾ? ಶೋಲಾಪುರ್ ಯಶವಂತಪುರ ಎಷ್ಟು ಜನ ಹತ್ತಿದ್ದೀರಾ? ಕೈ ಎತ್ರಿ. ಬೀದರ್ ನಿಮ್ಮ KK ಉದ್ಯಾನ್
ಇವೆಲ್ಲ ಹತ್ತಿರಲ್ಲ. ಇದು ಯಾಕೆ ಹತ್ತಿದಿರ್ ಗೊತ್ತೇನಮ್ಮ? ಯಾಕಂದ್ರೆ ಅದು ನಿಮ್ಮ ಟ್ರೈನ್ಗಳು, ಬಡವರ ಟ್ರೈನು, ಶ್ರಮಿಕರ ಟ್ರೈನು, ಯಾರು ನೀವು ದುಡಿಯೋ ವರ್ಗಗಳ ಟ್ರೈನ್, ಅದು ಶ್ರೀಮಂತರ ಟ್ರೈನ್ ಅಲ್ಲ. ಉಮೇಶ್ ಜಾಧವ್ ಅವ್ರು ಮಾಡಿರೋದು ಎರಡೇ ಕೆಲಸ. ಒಂದು, ಮನ್ ಕಿ ಬಾತ್ ಕೇಳಿರೋದು, ಇಲ್ಲಿ ಹೋಗಿ ಸ್ಟೇಷನ್ ನಲ್ಲಿ ಹರಾಜೆಂಡಾ ತೋರಿಸಿದಾರೆ ಸ್ಟೇಷನ್ ಮಾಸ್ಟರ್ ತರ. 27 ಟ್ರೈನ್ಗಳು ಸಾಹೇಬ್ರು ಬಿಟ್ರು, ವಾರಾಣಸಿಗೆ ಬಿಟ್ರು, ನಿಮ್ಮ ವೈಷ್ಣೋದೇವಿಗೆ ಬಿಟ್ರು, ನಿಮ್ಮ ಹೈದರಾಬಾದಿಗೆ, ಬೆಂಗಳೂರಿಗೆ ಬಿಟ್ರು. ಉಮೇಶ್ ಜಾಧವ್ ಹೋಗಿ ದರ್ಶನ ಮಾಡಲಿ ಅಂದ್ಬಿಟ್ಟು ಪೌರಾದೇವಿಗೆ ಕೂಡ ಟ್ರೈನ್ ಬಿಟ್ಟಿದ್ದು ನಮ್ಮ ಖರ್ಗೆ ಸಾಹೇಬ್ರೆ ಬಿಟ್ರು. ಇವ್ರೇನ್ ಮಾಡಿದ್ದಾರೆ? ಒಂದೇ ಭಾರತ್ ಒಂದೇ ಭಾರತ್ ಅಂತಾರೆ. ಯಾರು ಹತ್ತಿದಾರಪ್ಪ ಒಂದೇ ಭಾರತ್? ಮತ್ ಉಲ್ಟಾ ಕೇಳೋದು ನನಗೆ ವಿಚಿತ್ರ ಅನಿಸ್ತದೆ. ಗೌಡ್ರೆ, ಉಮೇಶ್ ಜಾಧವ್ ಪದೇ ಪದೇ ಕೇಳ್ತಾನೆ, ಕಾಂಗ್ರೆಸ್ ಏನ್ ಮಾಡಿರ, ಕಾಂಗ್ರೆಸ್ ಏನ್ ಮಾಡಿರ ಅಂತ. ಅರೆ, ಯಾವ ಒಂದೇ ಭಾರತ್ ಓಡ್ತದಲ್ಲ ಆ ಟ್ರ್ಯಾಕ್ ಮಾಡಿಸಿದ್ದೆ ಕಾಂಗ್ರೆಸ್. ಯಾವ ಸ್ಟೇಷನ್ ನಲ್ಲಿ ನಿಲ್ತಾವಲ್ಲ ಆ ಸ್ಟೇಷನ್ ಮಾಡಿಸಿದ್ದೆ ಕಾಂಗ್ರೆಸ್. ಯಾವ ಸ್ಟೇಷನ್ ನಲ್ಲಿ ಮೋದಿ ಚಾ ಮಾಡ್ತಾ ಇದ್ನಲ್ಲ ಆ ಸ್ಟೇಷನ್ ಕಟ್ಸಿದ್ದು ಕಾಂಗ್ರೆಸ್. ಏನ್ ಮಾಡಿರಿ ಅಂತ ಇವ್ರದ್ದು ಬಯೋಡೇಟಾ ನೋಡ್ರಿ. ಯಾರೋ ಹೇಳ್ತಾ ಇದ್ರು ನಂಗೆ, ಉಮೇಶ್ ಜಾಧವ್ ಅವರು ಸರ್ಕಾರಿ ಶಾಲೆನಲ್ಲಿ ಓದ್ರಂತೆ. ಯಾವ ಸರ್ಕಾರಿ ತಪ್ಪ ಅವಾಗ? ಅದಾದ್ಮೇಲೆ ಅವರು ಡಾಕ್ಟರ್ ಪದವಿ ಪಡೆದಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಆಫ್ ಕಾಲೇಜ್, ಬ್ಯಾಂಗ್ಳೂರ್ BMC ಅಂತ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಅದು ಯಾರ್ದು? ಸರ್ಕಾರದ್ದು. ಯಾವ ಸರ್ಕಾರ ಇತ್ತಪ್ಪ ಅವಾಗ? ಕಾಂಗ್ರೆಸ್. ಮೆಡಿಕಲ್ ಆದ್ಮೇಲೆ, ಡಾಕ್ಟರ್ ಆದ್ಮೇಲೆ ಉಮೇಶ್ ಜಾಧವ್ ಅವರು ಕೆಲ್ಸಕ್ಕೆ ಹೋದ್ರು ಅಂತ. ಎಲ್ಲಿ ಹೋದ್ರು ಗೊತ್ತಾ? ESIC ನಲ್ಲಿ. ESIC ಯಾವ ಸರ್ಕಾರ ಮಾಡಿದ್ದು? ಕಾಂಗ್ರೆಸ್. ಶಾಲೆಗೆ ಕಳಿಸಿದ್ ನಾವು, ಕಾಲೇಜಿಗೆ ಕಳಿಸಿದ್ ನಾವು, ನಿನಗೆ ಡಾಕ್ಟರ್ ಮಾಡಿದ್ ನಾವು, ಡಾಕ್ಟರ್ ಆದ್ಮೇಲೆ ಕೆಲಸ ಕೊಟ್ಟಿದ್ ನಾವು. ಅದಾದ್ಮೇಲೆ ನಮ್ಮ ಶಂಭುಲಿಂಗ್ ಸಾಹೇಬ್ರು, ಅಮೀರ್ ಅಲಿ ಸೌಕರ್ಗೆಲ್ಲ ಸರಿ ಗೊತ್ತು. ಅದಾದ್ಮೇಲೆ ಡಾಕ್ಟರ್ ಆದ್ಮೇಲೆ, ಕೆಲಸ ಬಿಟ್ಬಿಟ್ಟು ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿನೇ. ನಿನಗೆ MLA ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ದೋಖಾ ಮಾಡಿ ರೊಕ್ಕಕ್ಕೋಸ್ಕರ ಓಡೋಗ್ಬಿಟ್ಟು ನೀನು. ಈಗ ಮತ್ತೆ ಕೇಳ್ತೀರಿ ಕಾಂಗ್ರೆಸ್ ಏನ್ ಮಾಡ್ರ? ವಿಚಿತ್ರ ಅಲ್ವಾ ಇದು? ಹೌದಾ ಇಲ್ಲ? ವಿಚಿತ್ರ. ಇಷ್ಟೆಲ್ಲ ಮನೆಯಲ್ಲಿ ನಿಮ್ ತಟ್ಟೆನಲ್ಲಿ ಏನ್ ಅನ್ನ ಉಣ್ತಿರಲ್ಲ ಅದು ಕಾಂಗ್ರೆಸ್. ಉಮೇಶ್ ಜಾಧವ್ ಅವರೇ, ಅದು ಅಲ್ಲ, ಅನ್ನ ನಮ್ ಕಾಂಗ್ರೆಸ್ ಅನ್ನ ಉಂಡ್ಬಿಟ್ಟು ಕಾಂಗ್ರೆಸ್ ಏನ್ ಮಾಡೋದು ಅಂತ ಕೇಳ್ತಾರೆ. ಇದೇ ಮಾಡ್ಬೋದಲ್ಲಿ ನಿಮ್ಗೆ ನೆನಪಿರ್ಬೋದು, ಎಲ್ಲಿ ನಮ್ಮ ಸುನೀಲ್ ಅಣ್ಣ ಎಲ್ಲೋದ್ರಪ್ಪ? ಸುನೀಲ್ ಅವರು, ನಮ್ಮ ರಮೇಶ್ ಮರಗೋಡ್ ಅವರು, ಇವರೆಲ್ಲರೂ, ಬಸು ಅವರು, ನಿಮ್ಗೆ ನೆನಪಿದೆಯಾ? 6 ವರ್ಷದ ಹಿಂದೆ, 7 ವರ್ಷದ ಹಿಂದೆ ಇಲ್ಲೇ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಕಲಬುರಗಿಯಿಂದ ಏರ್ಪೋರ್ಟ್ ಇಂದ 6 ಕಿಲೋಮೀಟರ್, ಸ್ವಲ್ಪ ಗ್ರಾಮೀಣಕ್ಕೆ ಬರ್ತದೆ ಅರವಿಂದ್, ಇನ್ನ ಸ್ವಲ್ಪ ನಮ್ಮ ಮತಕ್ಷೇತ್ರಕ್ಕೆ ಬರ್ತದೆ. ಇಲ್ಲಿಂದಲೇ ಸ್ಟಾರ್ಟ್ ಅನ್ನ. ಇಲ್ಲಿ ಫಲವತ್ ಭೂಮಿ ಇಲ್ಲ. ನಮ್ಮ ಬಂಜಾರ ಸಮಾಜದವರು ಇದಾರೆ. ಬೇರೆ ಕಡೆ 6 ಚೀಲ 7 ಚೀಲ ತೆಗೆದ್ರೆ ಇಲ್ಲಿ ಬರೋ 2.5-3 ಚೀಲ ಬರ್ತದೆ ಎಕರೆಗೆ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಮಾತಾಡ್ಬಿಟ್ಟು ನಾವು 22,000 ಎಕರೆದು ಮ್ಯಾಪ್ ಮಾಡಿದೀವಿ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಕೈಗಾರಿಕೆಗಳು ಬರ್ತದೆ, ಬೃಹತ್ ಕೈಗಾರಿಕೆ ಬರ್ತವೆ. ಈ ನಮ್ಮ ಭಾಗದ ಜನರಿಗೆ, ಚಿತ್ತಾಪುರ ಜನರಿಗೆ ಅನುಕೂಲ ಆಗುತ್ತೆ, ನೌಕರಿ ಸಿಗುತ್ತೆ. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ, ನಿಮ್ಮ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗು, ನಿಮ್ಮ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗು, ನಿಮ್ಮ ಇಯರ್ಫೋನ್ ಮ್ಯಾನುಫ್ಯಾಕ್ಚರಿಂಗು, ನಿಮ್ಮ ಬ್ಲೂಟೂತ್ ಮ್ಯಾನುಫ್ಯಾಕ್ಚರಿಂಗು, ಎಲ್ಲ ಡಿವೈಸಸ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. ಇಲ್ಲ ಸರ್, ಎದುರುಗಡೆ ಮಾರ್ಕ್ ಮತ್ತಿಮೂಡಿಂದ ಸ್ಟಾರ್ಟ್ ಆಗ್ತಾ ಇತ್ತು. 22,000 ಎಕರೆ ಇವರೆಲ್ಲರೂ ಸಹಕಾರ ಮಾಡಿದ್ರು. ಸಹಕಾರ ಮಾಡಿ ಮ್ಯಾಪ್ ಮಾಡಿಸಿ ಖರ್ಗೆ ಸಾಹೇಬ್ರ ಹತ್ರ ಚಪ್ಪಲಿ ಸೊಯ್ದಷ್ಟು ಅಡ್ಡಾಡಿ ಖರ್ಗೆ ಸಾಹೇಬ್ರು ದಿಲ್ಲಿ ಕರ್ಕೊಂಡೋಗಿ ಅಪ್ರೂವ್ ಮಾಡಿ ಎಲ್ಲ ಸ್ಯಾಂಕ್ಷನ್ ಆಗಿತ್ತು. ಉಮೇಶ್ ಜಾಧವ್ ಬಂದ ಮೇಲೆ ಕ್ಯಾನ್ಸಲ್ ಆಯ್ತು. ಏನಕ್ಕೆ? ಯಾರಿಗೆ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರಪ್ಪ. ಏನ್ ಮೇಕ್ ಇನ್ ಇಂಡಿಯಾ ಅಪ್ಪ? ಇಲ್ಲಿ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ತೋರಿಸ್ಬಿಡ್ರಿ ನನಗೆ. ನಾನು ಕೇಳ್ತಾ ಇದ್ದೀನಿ, ಉಮೇಶ್ ಜಾಧವ್ ಅವರೇ, ಯಾಕೆ ನಮ್ಮ ಮಾಡಬೂಳು ಮತ್ತಿಮೂಡು ಜನರಿಗೆ ಅನ್ಯಾಯ ಮಾಡಿದ್ರಿ? ಚಿತ್ತಾಪುರ ಮತ್ತೆ ಗ್ರಾಮೀಣ ಮತಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ರಿ. ಯಾಕೆ ಇದನ್ನ ಸರಿಯಾದ ರೀತಿಯಾಗಿ ಫಾಲೋ ಅಪ್ ಮಾಡಿ ಮೋದಿ ಅವ್ರ ಕಡೆಯಿಂದ ಮಾಡ್ಸಕ್ಕಾಗಿಲ್ಲ? ನಿಮ್ ಕಡೆ ಖರ್ಗೆ ಸಾಹೇಬ್ರು ಮಾಡಿಸಿದ್ದ ಒಂದು ಕೆಲಸನೂ ನೀವು ಮುಂದುವರ್ಸ್ಲಿಕ್ಕಾಗಿಲ್ಲ. ಒಂದು ಬುಟ್ಟಿ ಮಣ್ಣು ಹಾಕಕ್ಕಾಗಿಲ್ಲ ಯಾವ್ದು ಸ್ಟೇಟ್ ಹೈವೇಗೆ. ನೀವು
ಇದೇ ರೋಡ್ನಲ್ಲಿ ಮುಂದೆ ಹೋದ್ರೆ ESIC ಸಿಗ್ತದೆ. ESIC ಒಂದು ಡಬ್ಬ ಪೇಂಟ್ ಕೂಡ ಹಾಕ್ಸಕ್ಕಾಗಿಲ್ಲ ಉಮೇಶ್ ಜಾಧವ್ ಅವರಿಗೆ. ಮತ್ತು ದೊಡ್ಡ ಮಾತಾಡ್ತಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಇದೇ ನಿಮ್ಮ ಉಮೇಶ್ ಜಾಧವ್ ಬಂದು ಟೇಬಲ್ ಕುಟ್ಟಿ ಏನ್ ಹೇಳ್ತಾ ಇದ್ರು, ಮೇಲ್ಗಡೆ ನಮ್ಮ ವಿಶ್ವಗುರು ಇದ್ದಾರೆ, ಮೋದಿ ಅವರಿದ್ದಾರೆ, ಅಂಜಬೇಡ್ರಿ, ಕೋಲಿ ಮತ್ತೆ ಕುರುಬ ಸಮಾಜಕ್ಕೆ ನಾನು ST ಮಾಡಿಸ್ತೀನಿ ಅಂತ ಹೇಳಿದ್ರೆ ಹೇಳಿಲ್ಲ. ಇನ್ನೊಬ್ಬ ಶಾಸಕ ರವಿಕುಮಾರ್ ಅಂತ BJP ನಮ್ಮ ಜಿಲ್ಲಾ ಉಸ್ತುವಾರಿ ಇದ್ದ, ಅವ್ರು ಬಂದು ನಾ ರಕ್ತದಲ್ಲೇ ಬರ್ಕೊಡ್ತೀನಿ ಅಂತ ಹೇಳ್ದೆ. ಹೌದಾ ಇಲ್ಲಪ್ಪ? ಆಯ್ತಾ? 5 ವರ್ಷ ಆದ್ಮೇಲೆ ಈಗ ಮಾನ್ಯ ಉಮೇಶ್ ಜಾಧವ್ ಅವರು ಪ್ರಿಯಾಂಕ್ ಖರ್ಗೆ ಮನ್ಸು ಮಾಡಿದ್ರೆ ಆಗುತ್ತೆ, ಖರ್ಗೆ ಸಾಹೇಬ್ರ ಮನ್ಸು ಮಾಡಿದ್ರೆ ಆಗುತ್ತೆ. ಯಾಕಪ್ಪ ಮೋದಿ ಮನ್ಸು ಮಾಡಿದ್ರೆ ಆಗಲ್ವಾ? ಇವೆಲ್ಲ ಮೋದಿಜಿಗೆ ಗ್ಯಾರಂಟಿ ಇರ್ಲಿಲ್ವಾ? ದಮ್ಮು ಇಲ್ಲ, ತಾಕತ್ತು ಇಲ್ಲಪ್ಪ ಅವರಿಗೆ, ಏನಿಲ್ಲ. ಎಲ್ಲ BJPನಲ್ಲಿ ಇರೋರೆಲ್ಲ ಉತ್ತರ ಕುಮಾರ. ಪ್ರಶ್ನೆ ಕೇಳಿದ್ರೆ ಓಡೋಗ್ತಾರೆ, ಎದುರು ನಿಂತು ಮಾತಾಡ್ಬೇಕಲ್ಲ. ಯಾರು ನಿಮ್ಮಂತ ಒಬ್ರು ಯುವಕರು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ. ಅವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೇನಪ್ಪ ಯುವಕರಿಗೆ? ಮಾಡಿದ್ರ? ಇಲ್ಲ. ಅದು ಮೋದಿ ಗ್ಯಾರಂಟಿ ಅಲ್ವಾ? ಎಲ್ಲರಿಗೂ ಕೂಡ ಇಡೀ ದೇಶದಲ್ಲಿ ಎಲ್ಲರಿಗೂ ಪಕ್ಕಾ ಮನೆಗಳು ಮಾಡ್ಕೊಡ್ತೀನಿ ಅಂದ್ರು 2022 ಒಳಗಡೆ. ಯಾರಿಗೇನೋ ಪಕ್ಕಾ ಮನೆ ಬಂದಿಲ್ಲ. ಅದು ಯಾರು ಗ್ಯಾರಂಟಿ? ಮೋದಿಗೆ ಗ್ಯಾರಂಟಿ ಅಂದ್ರೆ ಸುಳ್ಳು ಗ್ಯಾರಂಟಿ. ಎಲ್ಲ ವಿದೇಶದಿಂದ ಹಣ ತಂದು ನೀವೆಲ್ಲರೂ ಬ್ಯಾಂಕ್ ಅಕೌಂಟ್ ತೆಗೆದು ಬಿಡ್ರಿ, ನಿಮ್ ಬ್ಯಾಂಕ್ ಅಕೌಂಟ್ ನಲ್ಲಿ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರ ಇಲ್ಲ? ಹೇಳಿ ಮೋದಿ ಅವರು ಹೇಳಿದ್ರ ಇಲ್ಲ? ಎಲ್ಲರೂ ಬ್ಯಾಂಕ್ ಅಕೌಂಟ್ ತೆಗ್ದಿದ್ರಲ್ಲ. ಯಾರ್ಯಾರು ಬ್ಯಾಂಕ್ ಅಕೌಂಟ್ ತೆಗ್ದಿದ್ರು ಕೈ ಎತ್ರಿ ನೋಡ್ರಿ. ಇಷ್ಟು ಜನಕ್ಕೆ ಮೋಸ ಮಾಡ್ಯಾರ BJP ಅವರು. ಒಳ್ಳೇದಾಯ್ತು, ಬ್ಯಾಂಕ್ ಅಕೌಂಟ್ ತೆಗ್ದಿರಲ್ಲ. ಅದು ಬ್ಯಾಂಕ್ ಅಕೌಂಟಿಗೆ ಯಾರು ರೊಕ್ಕ ಬರ್ಲತ್ತದ? ಕಾಂಗ್ರೆಸ್ ರೊಕ್ಕ ಬರ್ಲತ್ತದ. ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ ನಿಮ್ದೆಲ್ಲ ಅನ್ನ ಭಾಗ್ಯದೆಲ್ಲ ಒಳ್ಳೇದಾಯ್ತು, ಅಕೌಂಟ್ ತೆಗ್ದಿ. ಈಗ ನಾವು ಉಪಯುಕ್ತ ಆಗ್ತಾ ಇದೆ.